ಕಳ್ಳಿ ಅಲ್ಲ ಕಣೆ. ನಮ್ಮ ಮಿಡ್ಲ್ ಕ್ಲಾಸ್ ಜನದ ಹಣೆ ಬರನೇ ಇಷ್ಟು. ನಿನ್ನ ಕಷ್ಟ ಏನು ಅಂತ ನನಗೂ ಅರ್ಥ ಆಗುತ್ತೆ. ನಿನಗೆ ಅನುಮಾನ ಇದ್ರೆ ಇನ್ನೊಂದ್ಸರಿ ನನ್ನ ಬ್ಯಾಗ್ನ ಚೆಕ್ ಮಾಡ್ಕೊ. ಬೇಡ ಆಂಟಿ, ಈಗಾಗಲೇ ಒಂದ್ಸಲ ಚೆಕ್ ಮಾಡಿ ತಪ್ಪು ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಿನ್ನ ಒಡವೆ ನಿಂಗೆ ಸಿಕ್ಕೇ ಸಿಗುತ್ತಮ್ಮ, ಯೋಚನೆ ಮಾಡಬೇಡ. ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗತ್ತೆ. ಸ್ವಲ್ಪನೂ ಸೀರಿಯಸ್ನೆಸ್ ಇದ್ದಂಗಿಲ್ಲ. ಎಲ್ಲೇ ನನ್ನ ನೆಕ್ಲೆಸು? ಸಾರಿಕಾ, ನಾನು ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣಿಸ್ತಿಲ್ಲ. ರೆಸಾರ್ಟಲ್ಲಿ ನಾನು ಹುಡುಕ್ತಿರೋ ಜಾಗನೇ ಇಲ್ಲ. ನನ್ನ ಹತ್ರನೇ ಸುಳ್ಳು ಹೇಳಬೇಡ. ನಿನಗೆ ನಾನು ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದೆ, ಬಟ್ ನೋ ಯೂಸ್. ನಾನೇನು ಮಾಡಬೇಕು ಅನ್ಕೊಂಡಿದ್ದೀನೋ ಅದನ್ನೇ ಮಾಡ್ತೀನಿ. ಸಾರಿಕಾ, ಪ್ಲೀಸ್ ಹಾಗೆಲ್ಲ ಮಾಡಬೇಡ. ನಿನಗೆ ಕೋಪ ಇರೋದು ನನ್ನ ಮೇಲೆ, ಇದರಿಂದ ಮತ್ತಾರಿಗೂ ತೊಂದರೆ ಆಗಬಾರ್ದು. ನೀನೇ ನಂಗೆ ಉಪದೇಶ ಮಾಡೋದು? ನಿಮಗೆಲ್ಲ ಒಂದು ಗತಿ ಕಾಣಿಸ್ದೆ ಬಿಡೋಳಲ್ಲ ನಾನು. ಅದಕ್ಕಿಂತ ಮುಂಚೆ ನಿನಗೆ ಪಾಠ ಕಲಿಸ್ಬೇಕು. ಸಾರಿಕಾ, ನೀನು ನನಗೆ ಏನು ಬೇಕಾದರೂ ಮಾಡು, ನಾನು ಸಹಿಸ್ಕೋತೀನಿ. ಆದರೆ ನಮ್ಮ ಮನೆಯವ್ರಿಗಾಗಲಿ ನಿಮ್ಮ ಮದುವೆಗಾಗಲಿ ಯಾವ ತೊಂದರೆನೂ ಆಗಬಾರ್ದು. ಪ್ಲೀಸ್ ಸಾರಿಕಾ, ನಂಗೊಂದು ಸ್ವಲ್ಪ ದಿನ ಟೈಮ್ ಕೊಡು. ಆಮೇಲೆ ನಾನೇ ದುಡ್ದು ಥೇಟ್ ಅದೇ ಥರ ನೆಕ್ಲೆಸ್ನ ನಾನು ಮಾಡಿಸ್ಕೊಡ್ತೀನಿ. ನೀನು ಮಾಡಿಸ್ಕೊಡ್ತೀಯ? ನನಗೆ ಅದೇ ಥರದಲ್ಲ, ಅದೇ ನೆಕ್ಲೆಸ್ ಬೇಕು. ಕೊಡ್ತೀಯಾ? ಯಾಕೆ ಸುಮ್ಮನೆ ನಿಂತ್ಬಿಟ್ಟೆ? ನಿನ್ನ ಮುಸುಡಿ ನೋಡಕ್ಕಲ್ಲ ಇಲ್ಲಿ ನಿಲ್ಸಿರೋದು. ಸರಿ, ನಿಂಗೊಂದು ಆಪ್ಷನ್ ಕೊಡ್ತೀನಿ. ನಾನು ಹೇಳ್ದ ಕೇಳ್ತೀಯಾ? ಅದೇನು ಹೇಳು. ನಾನು ಏನು ಹೇಳಿದ್ರು ಮಾಡ್ತೀಯಾ? ಮಾಡ್ತೀನಿ. ಓಹೋ, ಏನು ಹೇಳಿದ್ರು ಮಾಡ್ತೀಯಾ? ಮಾಡ್ತೀನಿ. ಎಲ್ರೆದ್ರು ತಪ್ಪಾಯ್ತು ಅಂತ ಬೇಡ್ಕೊಂಡು ನನ್ನ ಕಾಲು ಹಿಡ್ಕೊಂಡು ಕ್ಷಮೆ ಕೇಳಬೇಕು. ನಾನು ಮಾಡ್ತಿರೋ ತಪ್ಪಿಗೆ ನಾನೇ ಕ್ಷಮೆ ಕೇಳಬೇಕು. ನಾನು ಕೇಳಲ್ಲ. ಇಷ್ಟಾದ್ರೂ ನಿನ್ ಕೊಪ್ಪು ಕರ್ಗಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಇನ್ನು ನಿನ್ನ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಈಗ ನನ್ನಿಂದೇನೇ ತಪ್ಪಾದ್ರೂ ಅದಕ್ಕೆ ನೀನೇ ಹೊಣೆ. ರಿಯಲಿ ಸಾರಿ. ಅಮ್ಮ, ಮಂಗಲ ಬಗ್ಗೆ ಗಟ್ಟಿ ಇರಲಿ ಅಂತ ಬೇಡ್ಕೊಳ್ಳಮ್ಮ. ಇಬ್ರು ಕೈ ಮುಗಿರಿ. ಏನಮ್ಮ, ಮಂಗಲ ಧಾರಣೆಗೆ ಸಮಯ ಆಯ್ತು, ಯಾಕಿನ್ನು ಅಲ್ಲೇ ನಿಂತಿದ್ಯಾ? ತೆಗೆದುಕೊಂಡು ಬಾ ಅಮ್ಮ. ತಗೊಳಪ್ಪ ಮಂಗಲಿ, ತಗೋ. ಏಯ್, ಏನ್ ಹಾಗೆ ನೋಡ್ತಿದ್ಯಾ? ಶಾಕ್ ಆಯ್ತಾ? ನಿನಗ್ ರಿಯಲ್ ಆಗಿ ಶಾಕ್ ಹೊಡೆದ್ರು ನನ್ ಖುಷಿನೇ. ನೀನ್ ಅನ್ಕೊಂಡಾಗೆ ನನ್ನಣ್ಣನ ಮದ್ವೆ ನಿಲ್ಸಕ್ಕೆ ನನ್ಗೇನ್ ಹುಚ್ಚಲ್ಲ.
ಸರಿಯಾಗಿ ಯಾಮಾರ್ದೆ ಅಲ್ವಾ? ನನಗೂ ಅದೇ ಬೇಕಾಗಿದ್ದು. ಸಾರಿಕಾ, ಸಮಾಧಾನ ಸಮಾಧಾನ, ಇಷ್ಟಕ್ಕೆ ಎಲ್ಲ ಮುಗೀತು ಅಂತ ಅನ್ಕೋಬೇಡ. ನೀನಿನ್ನು ಎಲ್ರೆದ್ರು ನನ್ನ ಕಾಲಕ್ಕೆ ಬಿದ್ದಿಲ್ಲ. ನೋಡು, ಹುಡುಗಾಟಕ್ಕೂ ಒಂದು ಮಿತಿ ಇದೆ. ನಮ್ಮ ಅಸಹಾಯಕತೆನ ಮಿಸ್ಯೂಸ್ ಮಾಡ್ಕೋಬೇಡ. ಅದು ನಿನ್ ಕರ್ಮ. ದೊಡ್ಡದಾಗಿ ನನ್ನ ಹತ್ರನೇ ಚಾಲೆಂಜ್ ಮಾಡಿದ್ದೆ. ಈಗ ಗೊತ್ತಾಯ್ತಾ ನನ್ನ ಪವರ್ ಏನಂತ? ಈಗ್ಲಾದ್ರೂ ಬಚ್ಚಿಟ್ಟಿರೋ ನೆಕ್ಲೆಸ್ನ ತಂದ್ಕೊಡು. ಪದೇ ಪದೇ ಬಚ್ಚಿಟ್ಟಿದೀವಿ ಅಂತ ಹೇಳ್ಬೇಡ ಸಾರಿಕಾ. ನಿಜವಾಗ್ಲೂ ನೆಕ್ಲೆಸ್ನ ನಾವು ಬಚ್ಚಿಟ್ಟಿಲ್ಲ, ಅದು ಮಿಸ್ ಆಗಿದೆ. ಅದ್ ಹೇಗ್ ಮಿಸ್ ಆಗುತ್ತೆ? ಪಕ್ಕ ಕಳ್ರ ಫ್ಯಾಮಿಲಿ ನಿಮ್ದು. ಎಲ್ರಾದ್ರೂ ನನ್ನ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಿಲ್ಲ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಸಾರಿಕಾ, ತಪ್ಪು ಮಾಡ್ತಾ ಇದ್ಯಾ. ತಪ್ಪು ನೆಕ್ಲೆಸ್ ಕದ್ದಿರೋದು ನಾನ್ ಮಾಡ್ತಿರೋದಲ್ಲ ಅಂತ ಕಳ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಸಾರಿಕಾ, ಬೇಡ. ಬೇಡ ಅಂದ್ರೆ ಎಲ್ರಾದ್ರೂ ನನ್ನ ಕಾಲಕ್ಕೆ ಬೀಳು. ಇಷ್ಟೊತ್ತು ನೀನ್ ಹೇಳಿದನ್ನೆಲ್ಲ ಕೇಳಿದೀನಿ, ಇನ್ನು ಸಾಧ್ಯ ಇಲ್ಲ. ಸಾಧ್ಯ ಇಲ್ವಾ? ಸರಿ ಬಿಡು, ನಾನು ಏನ್ ಮಾಡ್ತೀನಿ ಅಂತ ವೆಯ್ಟ್ ಅಂಡ್ ವಾಚ್, ವೆಯ್ಟ್ ಅಂಡ್ ವಾಚ್. ಆದ್ಯ, ಮನೆ ಹತ್ರನೇ ಇದೆಯಲ್ವಾ, ಯಾವಾಗ ಬೇಕಾದ್ರೂ ಬಂದು ಹೋಗ್ಬೋದು. ಅಳ್ಬಾರ್ದು ಕಂದ. ಅಪ್ಪ, ಅಮ್ಮ ಹತ್ತು ಸುಸ್ತಾಗಿದ್ದಾರೆ. ನೀವು ಅಮ್ಮ ಜನ ಕರ್ಕೊಂಡು ಹೋಗಿರಿ. ನಾನು ಆದ್ಯ ಸಾತಕ್ನ ಕಳಿಸಿ ನೆಲ ಕೆಲ್ಸ್ಕೊಂಡ ಮುಗಿಸ್ಬರ್ತೀನಿ. ನಾನು ಹೋಗ್ಬರ್ತೀನಿ. ಅಳ್ಬಾರ್ದು, ಹೋಗ್ಬರ್ತೀನಿ. ಆದ್ಯ, ಹೆಣ್ಣಾಗಿ ಹುಟ್ಟಿದ್ಮೇಲೆ ಇವೆಲ್ಲ ಸಹಜ ಅಮ್ಮ. ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಲೇಬೇಕು. ಅಳ್ಬೇಡ. ನೋಡಿ, ಇಲ್ಲಿ ಸಾರಿಕಾ ಅಂದ್ರೆ ಯಾರು? ನನ್ನ ಮಗಳು ಇನ್ಸ್ಪೆಕ್ಟರ್. ಯಾಕೆ? ನಮಗೊಂದು ಕಂಪ್ಲೇಂಟ್ ಬಂದಿದೆ ಸರ್. ಕಂಪ್ಲೇಂಟಾ? ಡೋಂಟ್ ವರಿ ಡ್ಯಾಡ್, ಕಂಪ್ಲೇಂಟ್ ಕೊಟ್ಟಿರೋದು ನಾನೇ. ಸಾರಿಕಾ, ಏನಮ್ಮ ಇದೆಲ್ಲ? ಅಪ್ಪ, ಏನಾಗ್ಬಾರ್ದಿತ್ತು ಅದೇ ಆಗಿದೆ. ನನ್ನ ನೆಕ್ಲೆಸ್ ಕಳೆದೋಗಿದೆ. ಅದನ್ನ ಕದ್ದಿರೋರು ಚಿಕ್ಕಮ್ಮ ಮತ್ತೆ ಅವ್ರ ಮಕ್ಕಳು ಅಂತ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸಾರಿಕಾ, ಏನ್ ಮಾತಾಡ್ತಿದೀಯಾ? ಅಮ್ಮ, ನೀನ್ ಎಲ್ಲ ಟೈಮಲ್ಲಿ ವಹಿಸ್ಕೊಂಡು ಬರಬೇಡ. ನಾನು ಹೇಳ್ತಿರೋದು ನಿಜಾನೇ. ನಿನಗೆ ಗೊತ್ತಿಲ್ಲ ಅಮ್ಮ, ಗೊತ್ತಿದ್ರೆ ಹೀಗಾಗ್ತಾನೆ ಇರ್ಲಿಲ್ಲ. ಇವ್ರು ಯಾರು ನೀನ್ ಅನ್ಕೊಂಡಾಗಿಲ್ಲ. ಸಾರಿಕಾ, ಏನಮ್ಮ ಇದೆಲ್ಲ? ಏನಾಯ್ತು ಅಂತ ಸರಿಯಾಗಿ ಹೇಳಬಾರ್ದಾ? ಅಪ್ಪ, ಇವ್ರು ನನ್ನ ನೆಕ್ಲೆಸ್ ನ ಬಚ್ಚಿಟ್ಟಿದ್ದಾರೆ. ಐ ಮೀನ್ ಕದ್ದಿದ್ದಾರೆ. ನಾನು ಅಮೂಲ್ಯನ್ಗೆ ತಂದೊಪ್ಸಕ್ಕೆ ಟೈಮ್ ಕೊಟ್ಟಿದ್ದೆ, ಆದ್ರೆ ಅವಳು ತಂದು ಕೊಟ್ಟಿಲ್ಲ. ನನ್ನ ಮಾತನ್ನೇ ಲೆಕ್ಕಕ್ಕೆ ತಗೊಂಡಿಲ್ಲ. ಯಾವ ರೂಮ್ ಅವ್ರಿದ್ದದ್ದು? ಆ ರೂಮು. ಕಾನ್ಸ್ಟೇಬಲ್, ಹೋಗಿ ನೋಡ್ರಿ ಅಲ್ಲಿ. ಸಾರಿಕಾ, ಹಾಗೆಲ್ಲ ಏನೇನೋ ಅಪವಾದ ಹೊರಿಸ್ಬೇಡಮ್ಮ. ಯಾಕೆ ಸುಮ್ಮನೆ ನಿಂತ್ಬಿಟ್ರಿ? ಯಾವುದೇ ಕಾರಣಕ್ಕೂ ನೆಕ್ಲೆಸ್ ವಾಪಸ್ ಕೊಡಬಾರ್ದು ಅಂತ ನಿಮ್ಮ ಮಕ್ಕಳು ಆಣೆ ಮಾಡಿಸ್ಕೊಂಡಿದಾರಾ?
ಇಲ್ಲಮ್ಮ, ನಮ್ಗಂತ ಆಸೆ ಇಲ್ಲ. ದೇವರಾಣೆ ನಾವು ಅದನ್ನ ಕದ್ದಿಲ್ಲ. ಅಕ್ಕ, ಆ ನೆಕ್ಲೆಸ್ ಕಳೆದೋಗಿದೆ. ನಾನೇ ನಿನಗೆ ಹೇಳಬೇಕು ಅನ್ಕೊಂಡಿದ್ದೆ, ಆದ್ರೆ ಎಲ್ರೆದ್ರು ಹೀಗೆ. ನೋಡಿ, ಕದ್ದವ್ರು ಯಾರು ಒಂದೇ ಮಾತಿಗೆ ಒಪ್ಕೊಳ್ಳೋದಿಲ್ಲ ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ನಾವು ಬೇರೆ ರೀತಿ ವಿಚಾರಣೆ ಮಾಡಕ್ ಮಧ್ಯೆ ನೀವೇ ತಂದು ಕೊಟ್ರೆ ನಿಮಗೆ ಒಳ್ಳೇದು. ಇಲ್ಲ ಸರ್, ನಾವು ಯಾವ ಒಡವೆನೂ ಕದ್ದಿಲ್ಲ. 4 ಹೆಣ್ಮಕ್ಳು ಹೆತ್ತಿರೋ ನಾವು ಮರ್ಯಾದೆಗೆ ಹಂಚ್ತೀವಿ. ಅಂಥದ್ರಲ್ಲಿ ಕಳ್ತನಕ್ಕೆ ಕೈ ಹಾಕ್ತೀವ? ನಮ್ಮ ಹತ್ರ ಜಾಸ್ತಿ ಒಡವೆ ಹಣ ಇಲ್ಲದೆ ಇರಬಹುದು, ಆದ್ರೆ ಕಂಡವ್ರ ಒಡವೆ ಮೇಲೆ ಕಣ್ಣು ಹಾಕುವಷ್ಟು ಕೀಳು ಜನ ನಾವಲ್ಲ. ನಿಜ ಹೇಳ್ತಾ ಇದ್ದೀನಿ, ಆ ನೆಕ್ಲೆಸ್ ನಮ್ಮ ಹತ್ರ ಇಲ್ಲ, ಕಳೆದು ಹೋಗಿದೆ. ನೋಡಿ ನೋಡಿ, ಮತ್ತೆ ಡ್ರಾಮಾ ಸ್ಟಾರ್ಟ್ ಮಾಡಿದ್ರು. ಹಾಗೆಲ್ಲ ಮಾತಾಡ್ಬೇಡಮ್ಮ, ನಾವು ಹೇಳ್ತಿರೋದು ನಿಜಾನೇ. ನಾವು ಬೆಳಗ್ಗೆ ಮಂಟಪಕ್ಕೆ ಲೇಟಾಗಿ ಬಂದಿದ್ದು ಅದಕ್ಕೇನೆ. ಸರ್, ಹೀಗೆ ಬಿಟ್ರೆ ಹೇಗ್ ಬೇಕು ಹಾಗೆ ಕತೆ ಕಟ್ತಾರೆ. ಒದ್ದು ಒಳಗಡೆ ಹಾಕಿದ್ರೆ ಎಲ್ಲ ಬಾಯ್ ಬಿಡ್ತಾರೆ. ಮೊದ್ಲು ಅರೆಸ್ಟ್ ಮಾಡಿ. ಇವ್ರು ಕಳ್ಳರ ಗುಂಪಿಗೆ ಲೀಡರ್ ಒಬ್ಳಿದ್ದಾಳೆ, ಮೊದ್ಲು ಅವಳನ್ನ ಅರೆಸ್ಟ್ ಮಾಡಿ. ಯಾರವಳು? ಎಲ್ಲಿದ್ದಾಳೆ? ಇಲ್ಲೇ ಇದ್ದೀನಿ ಸರ್. ಇವಳು ಸುಳ್ಳು ಹೇಳ್ತಿದ್ದಾಳೆ. ನಮ್ಮ ಮನೆಯವ್ರ ಬಗ್ಗೆ ಗೊತ್ತಿರೋರು ಯಾರಾದ್ರೂ ಸರಿ, ನಾವ್ ಕಳ್ತನ ಮಾಡ್ತೀವಿ ಅಂತ ಹೇಳಿ ನಾವ್ ಒಪ್ಕೋತೀವಿ. ನಾನು ಹೇಳ್ತೀನಿ, ಎಸ್, ಈ ಹುಡುಗಿ ಕಳ್ಳಿನೇ. ಇವಳು ಗೆಸ್ಟ್ ಬ್ಯಾಗ್ನ ಕದ್ದಿದ್ದನ್ನು ನಾನೇ ನೋಡಿದ್ದೀನಿ. ಇವಳಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಇಷ್ಟು ಸಾಕ್ಷಿ ಸಾಕಲ್ವಾ ಇನ್ಸ್ಪೆಕ್ಟರ್? ಇನ್ನು ಏನ್ ಕಾಯ್ತಾ ಇದ್ದೀರಾ? ಇವ್ರಿಡೀ ಫ್ಯಾಮಿಲಿನ ಮೊದ್ಲು ಅರೆಸ್ಟ್ ಮಾಡಿ. 1 ನಿಮಿಷ ಸರ್, ನೀವು ಅರೆಸ್ಟ್ ಮಾಡೋ ಮೊದಲು ನಾನು ಸಾರಿಕಾ ಜೊತೆ 5 ನಿಮಿಷ ಮಾತಾಡ್ಬೇಕು. ಓಹೋ, ಕಾಲಿಗೆ ಬೀಳೋಕೆ ಇವಳು ಇದೇ ಚಾನ್ಸು ಅನ್ಕೊಂಡ್ಲು ಅನ್ಸುತ್ತೆ. ನಮ್ಗೆ ಅದಕ್ಕೆಲ್ಲ ಟೈಮ್ ಇಲ್ಲ. ಇನ್ಸ್ಪೆಕ್ಟರ್, ಅವಳು ಕೇಳ್ತಿರೋದು 5 ನಿಮಿಷ ತಾನೆ. ಮತ್ತೆ 5 ನಿಮಿಷದಲ್ಲಿ ನಾನು ಇಲ್ಲೇ ಇರ್ತೀನಿ. ನಡಿ. ನಾನ್ ಹೇಳಿದ್ದು ಎಲ್ರ ಮುಂದೆ ಕಾಲು ಬೀಳು ಅಂತ. ಈಗ ರೂಮ್ ಡೋರ್ ಹಾಕೊಂಡು ಗುಟ್ಟಾಗಿ ನಮಸ್ಕಾರ ಮಾಡು ಅಂತಲ್ಲ. ಏನು? ಎಷ್ಟೇ ಧೈರ್ಯ ನಿಂಗೆ? ನನ್ ನೆಕ್ಲೆಸ್ ಕದ್ದಿದ್ದಲ್ದೆ ನನ್ ಮೇಲೆ ಕೈ ಮಾಡ್ತೀಯಾ? ಒಡವೆನ ನಾವ್ ಕದ್ದಿದೀವ. ಕಣ್ಣನ್ನ ದೊಡ್ಡದಾಗಿ ಬಿಟ್ಕೊಂಡ್ ನೋಡು, ಯಾರ್ ಕದ್ದಿರೋದು ಅಂತ ಗೊತ್ತಾಗತ್ತೆ. ವಿಡಿಯೋ ಸರಿಯಾಗಿ ಕಾಣಿಸ್ತಾ? HD ಕ್ವಾಲಿಟಿ ಕ್ಲಿಸ್ಟರ್ ಕ್ಲಿಯರ್ ಆಗಿದೆ ಅಲ್ವಾ? ಎಲ್ಲರಿಗೂ ತೋರಿಸ್ಲಾ ಇದನ್ನ? ಎಲ್ಲ ಡಿಲೀಟು. ನಮ್ಮ ಹತ್ರನೇ ಗಿಮಿಕ್ಕು, ನಮ್ಗೆ ಚಮಕ್ಕು. ನಿನ್ ಮೊಬೈಲಲ್ಲಿರೋ ವಿಡಿಯೋ ಡಿಲೀಟ್ ಆಗೋಯ್ತು. ದೊಡ್ಡದಾಗಿ ಸಾಕ್ಷಿದೆ ಅಂತ ಕೊಬ್ಬಾಡ್ತಾ ಇದ್ದಲ್ಲ, ಈಗ ನೀನ್ ಏನು ಮಾಡಕ್ಕಾಗಲ್ಲ. ಎಲ್ರ ಎದುರುಗಡೆ ಕಾಲಿಗೆ ಬೀಳೋದೆ. ನೀನು ಎಂಥೋಳು ಅಂತ ಗೊತ್ತಿತ್ತು, ಆದ್ರೆ ತೀರಾ ಈ ರೇಂಜಿಗೆ ಹಿಡಿತೀಯ ಅಂತ ಗೊತ್ತಿರ್ಲಿಲ್ಲ.
ವಾಟ್ಸ್ಆ್ಯಪ್ ಇಮೇಲ್ ಶೇರ್ ಇಟ್ ಇದನ್ನೆಲ್ಲ ನೀನು ಕೇಳಿದ್ಯಾ? ಇಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿರೋ ಕಾಲದಲ್ಲಿ ಅದರಲ್ಲೂ ನಿನ್ನಂಥ ಕೇಡಿ ಲೇಡಿಗೆ ಸಂಬಂಧಪಟ್ಟಿರೋ ಇಂಪಾರ್ಟೆಂಟ್ ಮ್ಯಾಟ್ರನ್ನ ಒಂದೇ ಮೊಬೈಲಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೆ ಚಿನ್ನ. ಈ ವಿಡಿಯೋನ ನಾನು ಆಗಲೇ ನನ್ನ ತಂಗಿ ಮೊಬೈಲ್ಗೆ ನನ್ನ ಇಮೇಲ್ಗೆ ಶೇರ್ ಮಾಡಾಗಿದೆ. ನೋಡ್ಬೇಕು ಅಂದ್ರೆ ಹೇಳು, ಮದ್ವೆ ವಿಡಿಯೋ ಜೊತೆಗೆ ಇದನ್ನು ಲೈವ್ ಟೆಲಿಕಾಸ್ಟ್ ಮಾಡ್ಸೋಣ. ನೋಡ್ತೀಯಾ? ಚೆನ್ನಾಗಿರುತ್ತೆ, ನೋಡು ಆಯ್ತಾ? ನನ್ನ ಹತ್ರ ಆಟ ಆಡಿದ್ರೆ ಚೆನ್ನಾಗಿರಲ್ಲ. ಇಷ್ಟಾದ್ಮೇಲೂ ಎರಿಯೋ ಬುದ್ಧಿ ಬಿಟ್ಟಿಲ್ಲ ನೀನು. ಇದಕ್ಕೆ ಸೊಕ್ಕು ಅನ್ನೋದು. ಎಲ್ಲರೂ ನೀನ್ ರಿಯಲ್ ಕಲರ್ ನೋಡಿದ್ರೇನೆ ನಿನಗೆ ಬುದ್ಧಿ ಬರೋದು. ಬೇಡ ಅಮೂಲ್ಯ, ಹಾಗೆ ಮಾಡಬೇಡ. ಇದನ್ನ ಬೇರೆ ಯಾರಾದ್ರೂ ನೋಡಿದ್ರೆ ನನ್ನ ಮರ್ಯಾದೆ ಹೋಗುತ್ತೆ, ನನ್ಗೆ ಅವಮಾನ ಆಗುತ್ತೆ. ಮುಂದೆ ಇದರಿಂದ ತುಂಬಾ ಕಷ್ಟ ಆಗುತ್ತೆ. ನೀನ್ ಏನ್ ಹೇಳಿದ್ರು ನಾನು ಕೇಳ್ತೀನಿ. ಏನ್ ಹೇಳಿದ್ರು ಕೇಳ್ತೀಯಾ? ನಾನು ಹೇಳ್ದಾಗ ಕೇಳ್ತೀಯಾ? ಹ್ಞೂ ಕೇಳ್ತೀನಿ. ಏನಂದೆ? ಏನ್ ಹೇಳಿದ್ರು ಕೇಳ್ತೀಯಾ? ಓಹೋ, ಏನ್ ಹೇಳಿದ್ರು ಮಾಡ್ತೀಯಾ? ಹ್ಞೂ ಕೇಳ್ತೀನಿ. ಇಷ್ಟು ಬೇಗ ದೇವ್ರು ನಮಗೂ ಒಂದು ಚಾನ್ಸ್ ಕೊಡ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸರಿ, ನನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳು, ಬಿಟ್ಬಿಡ್ತೀನಿ. ಎಲ್ರೆದ್ರು ತಪ್ಪಾಯ್ತು ಅಂತ ಬೇಡ್ಕೊಂಡು ನನ್ನ ಕಾಲು ಹಿಡ್ಕೊಂಡು ಕ್ಷಮೆ ಕೇಳಬೇಕು. ಬೇಜಾರಾಗ್ತಿದ್ಯಾ ಇಲ್ಲ ಶಾಕ್ ಆಗ್ತಿದ್ಯಾ? ಯಾವ್ದಾದ್ರೆ ನನಗೇನು, ಕಾಲಿಗೆ ಬೇಡ ಅಷ್ಟೇ.